ಲಾರಿ ಬೈಕ್ಗಳ ನಡುವೆ ಭೀಕರ ರಸ್ತೆ ಅಪಘಾತ. ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಇನ್ನೊಬ್ಬರಿಗೆ ಗಂಭೀರ ಗಾಯ. 26 ವರ್ಷದ ಶಿವಣ್ಣ ಮೃತ ಯುವಕ. ಹಿಂಬದಿ ಕುಳಿತಿದ್ದ ಲಾವಣ್ಯಳಿಗೆ ಗಂಭೀರ ಗಾಯ. ಚಿಕ್ಕಮಗಳೂರಿನಿಂದ ಮೂಡಿಗೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯೆ ಬಂಟರ ಭವನ ಮುಂಭಾಗದಲ್ಲಿ ಘಟನೆ. ಮೃತ ಯುವಕ ಶಿವಣ್ಣ ಜಾವಗಲ್ ಹೋಬಳಿ ಬಂದೂರು ಬೋವಿ ಕಾಲೋನಿ ನಿವಾಸಿ. ಲಾರಿ ಮತ್ತು ಬೈಕ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನಿಂದ ಮೂಡಿಗೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯೆ ಬಂಟರ ಭವನ ಮುಂಭಾಗದಲ್ಲಿ ನಡೆದಿದೆ. ಜಿಲ್ಲಾಸ್ಪತ್ರೆಗೆ ಶವ ರವಾನೆ. ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ. ಕೆಲ ವರ್ಷಗಳಿಂದ ಶಿವಣ್ಣ ಮತ್ತು ಲಾವಣ್ಯ ಇವರಿಬ್ಬರು ಪ್ರೀತಿಸುತ್ತಿದ್ದರು. ಆದರೆ ಕುಟುಂಬಸ್ಥರಿಗೆ ಇವರಿಬ್ಬರು ಪ್ರೀತಿಸುತ್ತಿರುವುದು ಇಷ್ಟವಿರಲಿಲ್ಲ. ಈ ವಿಚಾರವಾಗಿ ಎರಡು ಕುಟುಂಬದವರಿಗೂ ಕೂಡ ಗಲಾಟೆಯಾಗಿ ಮಾತು ಬಿಟ್ಟು ಅನೇಕ ತಿಂಗಳಾಗಿತ್ತು. ಆದರೆ ಇಂದು ಶಿವಣ್ಣ ಮತ್ತು ಲಾವಣ್ಯ ಒಂದೇ ಬೈಕಿನಲ್ಲಿ ಚಿಕ್ಕಮಗಳೂರಿನಿಂದ ಮೂಡಿಗೆರೆ ಕಡೆಗೆ ಹೋಗುತ್ತಿದ್ದಾಗ ಮೂಡಿಗೆರೆಯಿಂದ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಶಿವಣ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಹಿಂದೆ ಕುಳಿತಿದ್ದ ಲಾವಣ್ಯಳಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಬೆಳಿಗ್ಗೆ ನಮ್ಮ ಹತ್ರ 8:15 ನಮ್ಮ ಹತ್ರ ಬಂದಿದ್ದ. ಅವ್ನು ಬಂದು ಮಾತಾಡ್ಕೊಂಡು ಹೋಗಿದ್ದ, ಅಷ್ಟೇ ನಮಗೆ ಗೊತ್ತು. ಮತ್ತೆ ಇಲ್ಲಿ ಬಂದು ಒಂದು 12 ಗಂಟೆ ಮೇಲೆ ನಾನು ಅವನ ಮೊಬೈಲ್ಗೆ ಫೋನ್ ಮಾಡಿದೆ, ಎಲ್ಲಿದ್ದಾನಂತ ಕೇಳೋಣಂತ. ಅಷ್ಟೊತ್ತಿಗೆ ಆಂಬುಲೆನ್ಸ್ ಅವರು ಫೋನ್ ತೆಗೆದು ಆಕ್ಸಿಡೆಂಟ್ ಆಗಿದೆ, ಅವನು ಡೆತ್ ಆಗಿದ್ದಾನಪ್ಪ, ಬಂದು ನೋಡ್ಕೊಂಡು ಹೋಗಿ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತ ಬನ್ನಿ ಅಂತ ಹೇಳಿದರು. ಅಷ್ಟರಲ್ಲಿ ಇಲ್ಲಿ ಬಂದು ನೋಡೋದಿಗೆ ಪೊಲೀಸ್ನವರೆಲ್ಲ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು. ಸ್ಪಾಟಲ್ಲಿ ಹೋಗಿ ನೋಡಬೇಕಾದ್ರೆ ಪೂರ್ತಿ ಅವನ ಹಲ್ಲುಗಳು ಎಲ್ಲ ಅಲ್ಲೇ ಬಿದ್ದು ಆಕ್ಸಿಡೆಂಟ್ ಆಗಿ. ಅಷ್ಟೇ ನಮಗೆ ಗೊತ್ತಿರೋದು, ಇನ್ನು ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ಬೈ ಚಾನ್ಸ್ ಅವನು ಇಲ್ಲಿಗೆ ಬರೋ ಕಾರಣ ಆ ಹುಡುಗಿ ಫೋನ್ ಮಾಡಿ ಕರ್ಸ್ಕೊಂಡಿರೋದಕ್ಕೆ ಅವ್ನು ಬಂದಿರೋದು. ಆ ಹುಡುಗಿ ಫೋನ್ ಮಾಡಲಿಲ್ಲ ಅಂದ್ರೆ ಅವ್ನು ಬರೋಕ್ಕೆ ಕಾರಣನೇ ಚಾನ್ಸೇ ಇರಲಿಲ್ಲ ಇಲ್ಲಿಗೆ. ಯಾವ ಹುಡುಗಿ? ಲವಣಿ ಅಂತ. ಮುಂಚೆ ಎಲ್ಲ ಲವ್ ಮಾಡ್ತಿದ್ರು, ಅವರಿಬ್ರು ಕಂಪ್ಲೇಂಟ್ ಆಗಿತ್ತು. ಎಲ್ಲ ಕೋರ್ಟು ಕಚೇರಿ ಅಂತ ಹೋಗಿ ತೀರ್ಮಾನ ಮಾಡ್ಕೊಂಡಿದ್ವು, ಅದೆಲ್ಲ ಮುಗ್ದಿತ್ತು. ಅವನು ಸುಂಟಿ ಹತ್ರ ಬರೋಕ್ಕೂ ಕಾರಣ ಹುಡುಗಿನೇ ಫೋನ್ ಮಾಡಿ ಎಲ್ಲ ಕರ್ಸ್ಕೊಂಡು ಈ ಥರ ಎಲ್ಲ ಆಗಿರೋದು. ಹುಡುಗಿಗೆ ಏನಾಗಿದೆ? ಹುಡುಗಿಗೆ ಏನು ಏನು ಲೇಟ್ ಆಗಿದೆ? ಒಂದು ನಾರ್ಮಲ್ ಲೇಟ್ ಆಗಿದೆ. ಹುಡುಗ ಪೂರ್ತಿ ಡೆತ್ ಆಗಿದ್ದಾನೆ. ಎಷ್ಟು ವರ್ಷ? ಅವನಿಗೆ ಹುಡುಗಿಗೆ 26 ವರ್ಷ. ನಿಮಗೆ ಏನಾಗುತ್ತೆ? ನಮ್ಮ ತಮ್ಮ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.